ಗೋಪಾನಕೊಪ್ಪದ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ನಾಗವೇಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ತಂದೆ ಆಂಟೋನಿ ಮತ್ತು ತಾಯಿ ಸರೋಜಾ ಕೂಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದು ವಿದ್ಯಾರ್ಥಿ ವೇತನದ ನೆರವಿನಿಂದ ನಾಗವೇಣಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಕಡು ಬಡತನದಲ್ಲಿಯೇ ಓದಿ 5ನೇ ರ್ಯಾಂಕ್ ಪಡೆದಿದ್ದಾರೆ. ನ್ಯೂಸ್ 18 ಜೊತೆ ನಾಗವೇಣಿ ಮಾತಾಡಿದ್ದಾರೆ, ನೋಡೋಣ. ಇವತ್ತು ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ. ಹುಬ್ಬಳ್ಳಿಯ ಗೋಪನಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಆರ್ಟ್ಸ್ನಲ್ಲಿ ಏನಂದ್ರೆ 5ನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ. ನಾಗವೇಣಿ, ಕಂಗ್ರಾಟ್ಸ್. ಏನು ಹೇಳ್ತೀಯಮ್ಮ? ಸರ್ ಭಾಳ ಖುಷಿ ಇದೆ ಸರ್. ಕರ್ನಾಟಕ ರಾಜ್ಯಕ್ಕೆ 5th ರ್ಯಾಂಕ್ ಬಂದಿದ್ದೀನಿ ಅಂತ ಭಾಳ ಖುಷಿ ಇದೆ. ನಾನು ಓದಿದ್ದು ನನಗೆ ಪರಿಶ್ರಮದ ಫಲ ನನಗೆ ಸಿಕ್ಕಿದೆ. ಏನು ನಿರೀಕ್ಷೆ ಮಾಡಿದ್ದೆ? ಅಂದರೆ ಏನು 5ನೇ ರ್ಯಾಂಕ್ ಅಂತ ಅಥವಾ ಇನ್ನೂ ಜಾಸ್ತಿ? ಸರ್ ನನಗೆ ನಿರೀಕ್ಷೆ ಇದ್ದಿದ್ದು 1st ರ್ಯಾಂಕ್ ಅಂತ. ನನಗೆ ಆಸೆ ಇತ್ತು, ಇಲ್ಲ ನನಗೆ ಗೊತ್ತಿತ್ತು ನಂದು 100 ಆಗುತ್ತೆ ಅಂತ ಗೊತ್ತಿತ್ತು. ಆದರೂ ಸಹ ಕೆಲವೊಂದು ಸಬ್ಜೆಕ್ಟ್ ಒಳಗೆ ಒಂದೊಂದು ಮಾರ್ಕಸ್ ಹೋಗಿದ್ದೇವೆ. ಆದರೆ 5th ರ್ಯಾಂಕ್ ಬಂದಿದೆಯಲ್ಲ ಸರ್, ಭಾಳಷ್ಟು ಖುಷಿನೇ ಇದೆ ಸರ್. ನಮ್ಮ ತಂದೆಯವರು ಹ್ಯಾಂಡಿಕ್ಯಾಪ್ ಇದ್ದಾರೆ. ಅವರು ಕೂಲಿ ಕೆಲಸ ಮಾಡ್ತಾರೆ ಹೆಲ್ಪರ್ ಆಗಿ. ನಮ್ಮ ತಾಯಿಯವರು ಮೊದಲು ಮನೆ ಕೆಲಸಕ್ಕೆ ಹೋಗ್ತಿದ್ರು, ಈಗ ಹೌಸ್ ವೈಫ್ ಇದ್ದಾರೆ ಅವರು. ನಮ್ಮ ಸಿಸ್ಟರು ಮುಂದೆ ಡಿಗ್ರಿನೂ ಹೋಗ್ತಿದ್ದಾರೆ. ಯಾವ ರೀತಿ ಓದಕ್ಕಂದ್ರೆ ಈಗೇನು ಸ್ಕಾಲರ್ಶಿಪ್ ಮೇಲೆ ಸ್ಟಡಿ ಮಾಡಿದ್ರೆ ಏನದಮ್ಮ? ನಾನು ಫುಲ್ ಸ್ಕಾಲರ್ಶಿಪ್ ಮೇಲೆ ಸ್ಟಡಿ ಮಾಡಿದ್ದು. ನನಗೆ 7th ಇಂದ ಸ್ಕಾಲರ್ಶಿಪ್ ಬರ್ತಾಯಿತ್ತು. ನಾನು 7th ಆಗಲಿ, 8th ಆಯಿತು, 9th, 10th ಮತ್ತು ನನಗೆ ಇನ್ನೊಂದು ಸ್ವಲ್ಪ ಸ್ಕಾಲರ್ಶಿಪ್ ಹೆಚ್ಚಿಗೆ ಬಂತು. ನನಗೆ 17,000 ರೂಪಾಯಿ ಸ್ಕಾಲರ್ಶಿಪ್ ಬಂತು. ಅದರಿಂದನೇ ನಾನು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದೆ. ನಂತರ ನಂಗೆ ಫಸ್ಟ್ ಇಯರ್ ಒಳಗೆ ಮಲ್ಬಾರ್ ಚಾರಿಟೇಬಲ್ ಟ್ರಸ್ಟ್ ಅವರು ನನಗೆ 10,000 ಕೊಟ್ಟರು. ನಂತರ ಅದನ್ನೇ ನಾನು ಸೆಕೆಂಡ್ PUCಯಲ್ಲಿ ನಾನು ಫೀಸ್ನ ಕಟ್ಟಿದೆ. ಕಾಲೇಜ್ ಡ್ರೆಸ್ಸು, ಬುಕ್ಸ್ ಎಲ್ಲ ತೊಗೊಂಡೆ. ಮತ್ತು ಅವರು ಸೆಕೆಂಡ್ ಇಯರ್ PUCಯಲ್ಲಿ ಸಹ ನನಗೆ ಕಳೆದ 2 ತಿಂಗಳ ಹಿಂದೆ ನನಗೆ ಅವರು ಮತ್ತೆ 10,000 ಕೊಟ್ಟರು ಸ್ಕಾಲರ್ಶಿಪ್ಪು. ಅವ್ರಿಗೆ ನಾನು ಭಾಳ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ ಸಿಬ್ಬಂದಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ನನಗೆ ಕಾಲೇಜ್ ಒಳಗೆ ಎಲ್ಲ ಲೆಕ್ಚರ್ಸ್ ಆಗಲಿ, ಪ್ರಿನ್ಸಿಪಾಲ್ ಆಗಲಿ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತಿದ್ರು. ಇವರು ಪ್ರೋತ್ಸಾಹಕ್ಕೆ ನಂಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಓದಬೇಕು, ಇಲ್ಲ ನಾನು 1 ನಿಮಿಟು ಸಹ ನಾನು ವೇಸ್ಟ್ ಮಾಡಬಾರ್ದು, ಇನ್ನೂ ಹೆಚ್ಚಿಗೆ ಓದಬೇಕಂತ ಹೇಳಿ ನನಗೆ ಇನ್ನೂ ಭಾಳಷ್ಟು ಪ್ರೋತ್ಸಾಹ ಸಿಗ್ತಿತ್ತು ಕಾಲೇಜ್ ಕಡೆಯಿಂದ. ಮತ್ತು ಅವ್ರು ನಂದು ಬುಕ್ಸ ಸೆಕೆಂಡ್ ಇಯರ್ PUC ಪುಸ್ತಕಗಳನ್ನೆಲ್ಲ ಮೇಡಮ್ ನಂಗೆ ಫ್ರೀ ಒಳಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೇಡಮಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನದಮ್ಮ ಪ್ಲಾನ್? ಮುಂದೆ ಸರ್ ನಾನು ಡಿಗ್ರಿ ಮಾಡ್ಬೇಕಂತ ಇದ್ದೀನಿ. ಡಿಗ್ರಿ ಮಾಡ್ತಾನೆ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತ ಹೇಳಿದರೆ ಅದ್ರೊಳಗೆ ಭಾಗವಹಿಸಬೇಕು. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಟಚ್ ಮಾಡಬೇಕು. ನಂತರ ನಂದು ಇದನ್ನ ಇಲ್ಲಿವರೆಗೆ ನಾನು ಯಾರಿಗೂ ಸಹ ಹೇಳಿಲ್ಲ ನಂದು ಗುರಿನ. ನನಗೆ ಪೊಲಿಟಿಷಿಯನ್ ಒಳಗೆ ಬರಬೇಕು, ರಾಜಕೀಯ ವ್ಯವಸ್ಥೆಯೊಳಗೆ ನಾನು ಒಂದು ಹೆಜ್ಜೆಯನ್ನು ಹಾಕಬೇಕು. ಎಲ್ರಿಗೂ ಸಹ ಶುಭವಾಗಲ್ಲ ಅಂತ ಹೇಳ್ತಾರೆ. ಶಿವರಾಮ್ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಗೋಪಾನಕೊಪ್ಪದ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ನಾಗವೇಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ತಂದೆ ಆಂಟೋನಿ ಮತ್ತು ತಾಯಿ ಸರೋಜಾ ಕೂಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದು ವಿದ್ಯಾರ್ಥಿ ವೇತನದ ನೆರವಿನಿಂದ ನಾಗವೇಣಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಕಡು ಬಡತನದಲ್ಲಿಯೇ ಓದಿ 5ನೇ ರ್ಯಾಂಕ್ ಪಡೆದಿದ್ದಾರೆ. ನ್ಯೂಸ್ 18 ಜೊತೆ ನಾಗವೇಣಿ ಮಾತಾಡಿದ್ದಾರೆ, ನೋಡೋಣ. ಇವತ್ತು ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ. ಹುಬ್ಬಳ್ಳಿಯ ಗೋಪನಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಆರ್ಟ್ಸ್ನಲ್ಲಿ ಏನಂದ್ರೆ 5ನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ. ನಾಗವೇಣಿ, ಕಂಗ್ರಾಟ್ಸ್. ಏನು ಹೇಳ್ತೀಯಮ್ಮ? ಸರ್ ಭಾಳ ಖುಷಿ ಇದೆ ಸರ್. ಕರ್ನಾಟಕ ರಾಜ್ಯಕ್ಕೆ 5th ರ್ಯಾಂಕ್ ಬಂದಿದ್ದೀನಿ ಅಂತ ಭಾಳ ಖುಷಿ ಇದೆ. ನಾನು ಓದಿದ್ದು ನನಗೆ ಪರಿಶ್ರಮದ ಫಲ ನನಗೆ ಸಿಕ್ಕಿದೆ. ಏನು ನಿರೀಕ್ಷೆ ಮಾಡಿದ್ದೆ? ಅಂದರೆ ಏನು 5ನೇ ರ್ಯಾಂಕ್ ಅಂತ ಅಥವಾ ಇನ್ನೂ ಜಾಸ್ತಿ? ಸರ್ ನನಗೆ ನಿರೀಕ್ಷೆ ಇದ್ದಿದ್ದು 1st ರ್ಯಾಂಕ್ ಅಂತ. ನನಗೆ ಆಸೆ ಇತ್ತು, ಇಲ್ಲ ನನಗೆ ಗೊತ್ತಿತ್ತು ನಂದು 100 ಆಗುತ್ತೆ ಅಂತ ಗೊತ್ತಿತ್ತು. ಆದರೂ ಸಹ ಕೆಲವೊಂದು ಸಬ್ಜೆಕ್ಟ್ ಒಳಗೆ ಒಂದೊಂದು ಮಾರ್ಕಸ್ ಹೋಗಿದ್ದೇವೆ. ಆದರೆ 5th ರ್ಯಾಂಕ್ ಬಂದಿದೆಯಲ್ಲ ಸರ್, ಭಾಳಷ್ಟು ಖುಷಿನೇ ಇದೆ ಸರ್. ನಮ್ಮ ತಂದೆಯವರು ಹ್ಯಾಂಡಿಕ್ಯಾಪ್ ಇದ್ದಾರೆ. ಅವರು ಕೂಲಿ ಕೆಲಸ ಮಾಡ್ತಾರೆ ಹೆಲ್ಪರ್ ಆಗಿ. ನಮ್ಮ ತಾಯಿಯವರು ಮೊದಲು ಮನೆ ಕೆಲಸಕ್ಕೆ ಹೋಗ್ತಿದ್ರು, ಈಗ ಹೌಸ್ ವೈಫ್ ಇದ್ದಾರೆ ಅವರು. ನಮ್ಮ ಸಿಸ್ಟರು ಮುಂದೆ ಡಿಗ್ರಿನೂ ಹೋಗ್ತಿದ್ದಾರೆ. ಯಾವ ರೀತಿ ಓದಕ್ಕಂದ್ರೆ ಈಗೇನು ಸ್ಕಾಲರ್ಶಿಪ್ ಮೇಲೆ ಸ್ಟಡಿ ಮಾಡಿದ್ರೆ ಏನದಮ್ಮ? ನಾನು ಫುಲ್ ಸ್ಕಾಲರ್ಶಿಪ್ ಮೇಲೆ ಸ್ಟಡಿ ಮಾಡಿದ್ದು. ನನಗೆ 7th ಇಂದ ಸ್ಕಾಲರ್ಶಿಪ್ ಬರ್ತಾಯಿತ್ತು. ನಾನು 7th ಆಗಲಿ, 8th ಆಯಿತು, 9th, 10th ಮತ್ತು ನನಗೆ ಇನ್ನೊಂದು ಸ್ವಲ್ಪ ಸ್ಕಾಲರ್ಶಿಪ್ ಹೆಚ್ಚಿಗೆ ಬಂತು. ನನಗೆ 17,000 ರೂಪಾಯಿ ಸ್ಕಾಲರ್ಶಿಪ್ ಬಂತು. ಅದರಿಂದನೇ ನಾನು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದೆ. ನಂತರ ನಂಗೆ ಫಸ್ಟ್ ಇಯರ್ ಒಳಗೆ ಮಲ್ಬಾರ್ ಚಾರಿಟೇಬಲ್ ಟ್ರಸ್ಟ್ ಅವರು ನನಗೆ 10,000 ಕೊಟ್ಟರು. ನಂತರ ಅದನ್ನೇ ನಾನು ಸೆಕೆಂಡ್ PUCಯಲ್ಲಿ ನಾನು ಫೀಸ್ನ ಕಟ್ಟಿದೆ. ಕಾಲೇಜ್ ಡ್ರೆಸ್ಸು, ಬುಕ್ಸ್ ಎಲ್ಲ ತೊಗೊಂಡೆ. ಮತ್ತು ಅವರು ಸೆಕೆಂಡ್ ಇಯರ್ PUCಯಲ್ಲಿ ಸಹ ನನಗೆ ಕಳೆದ 2 ತಿಂಗಳ ಹಿಂದೆ ನನಗೆ ಅವರು ಮತ್ತೆ 10,000 ಕೊಟ್ಟರು ಸ್ಕಾಲರ್ಶಿಪ್ಪು. ಅವ್ರಿಗೆ ನಾನು ಭಾಳ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ ಸಿಬ್ಬಂದಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ನನಗೆ ಕಾಲೇಜ್ ಒಳಗೆ ಎಲ್ಲ ಲೆಕ್ಚರ್ಸ್ ಆಗಲಿ, ಪ್ರಿನ್ಸಿಪಾಲ್ ಆಗಲಿ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತಿದ್ರು. ಇವರು ಪ್ರೋತ್ಸಾಹಕ್ಕೆ ನಂಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಓದಬೇಕು, ಇಲ್ಲ ನಾನು 1 ನಿಮಿಟು ಸಹ ನಾನು ವೇಸ್ಟ್ ಮಾಡಬಾರ್ದು, ಇನ್ನೂ ಹೆಚ್ಚಿಗೆ ಓದಬೇಕಂತ ಹೇಳಿ ನನಗೆ ಇನ್ನೂ ಭಾಳಷ್ಟು ಪ್ರೋತ್ಸಾಹ ಸಿಗ್ತಿತ್ತು ಕಾಲೇಜ್ ಕಡೆಯಿಂದ. ಮತ್ತು ಅವ್ರು ನಂದು ಬುಕ್ಸ ಸೆಕೆಂಡ್ ಇಯರ್ PUC ಪುಸ್ತಕಗಳನ್ನೆಲ್ಲ ಮೇಡಮ್ ನಂಗೆ ಫ್ರೀ ಒಳಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೇಡಮಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನದಮ್ಮ ಪ್ಲಾನ್? ಮುಂದೆ ಸರ್ ನಾನು ಡಿಗ್ರಿ ಮಾಡ್ಬೇಕಂತ ಇದ್ದೀನಿ. ಡಿಗ್ರಿ ಮಾಡ್ತಾನೆ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ
ಅಂತ ಹೇಳಿದರೆ ಅದ್ರೊಳಗೆ ಭಾಗವಹಿಸಬೇಕು, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಟಚ್ ಮಾಡಬೇಕು. ನಂತರ ನಂದು ಇದನ್ನ ಇಲ್ಲಿವರೆಗೆ ನಾ ಯಾರಿಗೂ ಸಹ ಹೇಳಿಲ್ಲ ನಂದು ಗುರಿನ. ನನಗೆ ಪೊಲಿಟಿಷಿಯನ್ ಒಳಗೆ ಬರಬೇಕು, ರಾಜಕೀಯ ವ್ಯವಸ್ಥೆಯೊಳಗೆ ನಾನು ಒಂದು ಹೆಜ್ಜೆಯನ್ನು ಹಾಕಬೇಕು. ಎಲ್ರಿಗೂ ಸಹ ಶುಭವಾಗಲ್ಲ ಅಂತ ಹೇಳ್ತಾರೆ. ಶಿವರಾಮ್ ಮಸೂಡಿ, ನ್ಯೂಸ್ 18 ಹುಬ್ಬಳ್ಳಿ.